ರಾಜಕೀಯ ಬೆಳವಣಿಗೆ ಬಗ್ಗೆ ಚರ್ಚೆ ಕುಮಾರಣ್ಣರು ಬಂದಿದ್ದಾರೆ ಅಂದ್ರೆ ಎಲ್ಲರೂ ಬರಲ್ಲ ಸರ್. ನಿನ್ನೆ ಫೋನ್ ಮಾಡಿ ಕರೆಸ್ಕೊಂಡ್ರು ಅಂತ ಪುಟ್ಟರಾಜ್ ಅವ್ರು ಕೂಡ ಹೇಳೋದು. ಫೋನ್ ಮಾಡಿ ಕರೆಸ್ಕೊಂಡ್ರು ನಮ್ಮನ್ನ ಅಂತ. ಪುಟ್ಟರಾಜನ್ನ ನಾನು ಕರೆದಿದ್ದೆ, ಸರ ಮಹೇಶನ್ನು ನಾನು ಕರೆದಿದ್ದೆ. ಅಣ್ಣ ಬತ್ತಾರು ಬರೋದು ವಿಶೇಷ ಏನು ಚರ್ಚೆ ಆಗಲಿಲ್ಲ ಸರ್. ಬಂದಾಗ ಮಾತಾಡಲ್ವ ಸರ್? ಈಗ ಮಾತಾಡಿದ್ರೆ ಸುಮ್ಮನೆ ಕೂರಕ್ಕಾಗಿಲ್ಲ. ಈಗ ಕುಮಾರಣ್ಣರ ಕೂತಾಗ ರಾಜಕೀಯ ಮಾತಾಡಲ್ವ? ಏನಣ್ಣ ಏನು ಲೀಡರ್ ಇದ್ದಾಗ ನಾವು ಬಗ್ಗೆ ಅದೇನು ಇದೇನು ಅಂತ ಕೇಳಿ. ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆಗೆ ಒಲವು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸ್ತಾ ಇಲ್ಲ. ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅಂತೇಳಿ ಭಾಳ ಕಾರ್ಯಕರ್ತರು ನಮ್ಮ ಲೀಡರ್ಗಳು ಅದನ್ನು ಹೇಳ್ತಾ ಇದ್ದಾರೆ. ಇಲ್ಲ ಅಂತ ನಾನು ಹೇಳೋದಿಲ್ಲ. ಅನೇಕ ಜನ ಲೀಡರ್ಗಳು ಕುಮಾರಸ್ವಾಮಿ ಮಂಡ್ಯದಿಂದ ನಿಲ್ಲಬೇಕು ಅಂತಾರೆ, ತುಮಕೂರಲ್ಲಿ ನಿಲ್ಲಬೇಕು ಅಂತಾರೆ, ಚಿಕ್ಕಬಳ್ಳಾಪುರದಲ್ಲಿ ನಿಲ್ಲಬೇಕು ಅಂತಾರೆ. ಮೂರು ಭಾಳ ಒತ್ತಾಯ ಇದೆ. ಸಂಕ್ರಾಂತಿ ನಂತರ ಶುಭ ಸುದ್ದಿ ಅಂತ ನಿನ್ನೆ ಕೂಡ ಕುಮಾರಸ್ವಾಮಿ ಹೇಳಿದ್ರು. ಅದ್ರ ಬೆನ್ನಲ್ಲಿ ಕೂಡ ರಿಸಲ್ಟ್ ರಾಜಕಾರಣ ಎಲ್ಲ ಒಂದು ಕಡೆ ಶುಭ ಸುದ್ದಿನೇ. ನಮ್ಗೆ 4-5 ಸೀಟ್ ಕೊಡ್ತಾರೆ. 4-5 ಸೀಟಲ್ಲಿ ನಮ್ಮನ್ನು ಕ್ಯಾಂಡಿಡೇಟ್ ಯಾರ್ಯಾರು ಹಾಕಬೇಕು ಅನ್ನೋದ್ರ ಬಗ್ಗೆ 100 ಚರ್ಚೆ ಡೈಲಿ ನಡೀತಾ ಇದೆ. ದೊಡ್ಡವ್ರ ತಕ್ಕ ದೇವೇಗೌಡರಿಂದ ಹಿಡಿದು ಕುಮಾರಣ್ಣವ್ರಿಗೆಲ್ಲ ನಮ್ಮ ಪಾರ್ಟಿ ಭದ್ರತೆ ನಾವು ನೋಡಬೇಕು. ಜೊತೆಗೆ ನಾವು ಎಲ್ಲೆಲ್ಲಿ ನಮ್ಮ ಶಕ್ತಿ ಇದೆ ಆ ಶಕ್ತಿನೆಲ್ಲ BJP ಕ್ಯಾಂಡಿಡೇಟ್ ಆದವ್ರಿಗೆ ದಾರಿ ಎರಿಬೇಕು ಅಂತೇಳಿ ಮಾಡ್ತಾಯಿದ್ದೀವಿ. ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ದೊಡ್ಡವ್ರ ಲೆವೆಲಲ್ಲಿ ಇದ್ದಾರೆ, ಕಾರ್ಯಕರ್ತರು ಒಗ್ಗೂಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಅನ್ನೋದ್ರ ಬಗ್ಗೆ ಕುಮಾರಣ್ಣ ಭಾಳ ಅಳ್ಳಲಿದೆ. ಯಾಕೆಂದರೆ ನಾವು BJP ಅವರು ಕಾರ್ಯಕರ್ತರು ಒಗ್ಗೂಡಾಗಬೇಕು. ಕಾರ್ಯಕರ್ತರು ಒಗ್ಗೂಡದೇ ಇದ್ದರೆ ಈ ದೊಡ್ಡ ಮಟ್ಟದಲ್ಲಿ ನಡೆದ್ರೆ ಅದು ಅಷ್ಟು ಪ್ರಯೋಜನ ಆಗೋದಿಲ್ಲ. ಕಾರ್ಯಕರ್ತರು ಒಗ್ಗೂಡಿದ್ರೆ ಮಾತ್ರ ವಿಲ್ ಗೆಟ್ ವೆರಿ ಗುಡ್ ರಿಸಲ್ಟ್.